ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ಆರ್ಭಟ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. JN.1 ಆತಂಕದ ನಡುವೆ ಈಗ ಸಕ್ರಿಯ ಕೇಸ್ಗಳು ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಮೈಸೂರಿನಿಂದ ಒಂದಿಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಮೈಸೂರಿನಲ್ಲಿ ಕೊರೋನಾಗೆ ಮೊದಲ ಬಲಿಯಾಗಿದೆ ಅನ್ನುವಂಥ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಕೊರೋನಾಗೆ 56 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಇದು ಮೈಸೂರಿನಿಂದ ಬರ್ತಾ ಇರುವಂಥ ನ್ಯೂಸ್. 4 ದಿನದ ಹಿಂದೆ ಪಾಸಿಟಿವ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟನ್ನು ಕೂಡ ಕೊಡಲಾಗಿತ್ತು. ಈಗ ಚಿಕಿತ್ಸೆ ಫಲಕಾರಿಯಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೃದಯ ಸಂಬಂಧಿ ಸಮಸ್ಯೆ ಕೂಡ ಆಯಿತು ಇವರಿಗೆ. ಈಗಾಗಲೇ ಕೋಮಾರ್ಬಿಡಿಟಿ ಕೂಡ ಆಯಿತು. ಇನ್ನೊಂದು ಕಳೆದ 4 ದಿನಗಳ ಹಿಂದೆ ಅವರಿಗೆ ಕರೋನಾ ಸೋಂಕು ತಗುಲಿರೋ ದೃಢಪಟ್ಟಿತ್ತು. ರಕ್ತದ ಒತ್ತಡದಿಂದ ಕೂಡ ಅವರು ಬಳಲ್ತಾ ಇದ್ರು. ಇದರ ಜೊತೆಗೆ ಮೈಸೂರಿನಲ್ಲಿ ಈಗ ಕರೋನಾಗೆ ಮೊದಲ ಬಲಿಯಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇನ್ನು ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ಆರ್ಭಟ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. JN.1 ಆತಂಕದ ನಡುವೆ ಸಕ್ರಿಯ ಕೇಸ್ಗಳು ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಕರುನಾಡಿಗೆ ಕೋವಿಡ್ ಸಕ್ರಿಯ ಕೇಸ್ಗಳನ್ನು ನೋಡೋದಾದ್ರೆ ಕರ್ನಾಟಕದಲ್ಲಿ ಇದುವರೆಗೂ ಕೂಡ ಎಷ್ಟು ಕೇಸ್ಗಳಿದೆ, ಯಾವ ರೀತಿ ಏರಿಕೆ ಆಗ್ತಾ ಇದೆ ಅನ್ನೋದನ್ನು ನೋಡೋಣ. ರಾಜ್ಯದಲ್ಲಿ 500ರ ಗಡಿಯತ್ತ ಸಕ್ರಿಯ ಕೇಸ್ ಏರಿಕೆ ಆಗಿದೆ. ಕಳೆದ 10 ದಿನಗಳಲ್ಲಿ ಆಕ್ಟಿವ್ ಕೇಸ್ 479ಕ್ಕೆ ಏರಿಕೆಯಾಗಿದ್ದರೆ ರಾಜ್ಯದಲ್ಲಿ 7 ದಿನದಲ್ಲಿ ಕೊರೋನಾಗೆ 9 ಮಂದಿ ಬಲಿಯಾಗಿದ್ದಾರೆ. ಇದರ ಜೊತೆಗೆ ಪಾಸಿಟಿವ್ ಕೇಸ್ ಜೊತೆಗೆ ಆ್ಯಕ್ಟಿವ್ ಕೇಸ್ಗಳು ಏರಿಕೆ ದಿನೇ ದಿನೇ ಆಗ್ತಾ ಇದೆ. ಡಿಸೆಂಬರ್ 23ರಂದು 175 ಇದ್ದರೆ, ಡಿಸೆಂಬರ್ 24ರಂದು 271 ಇದ್ದರೆ, ಇನ್ನು ಡಿಸೆಂಬರ್ 25ರಂದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಏರಿಕೆ ಆಗಿದೆ. ಇನ್ನು ಸಕ್ರಿಯ ಪ್ರಕರಣಗಳು ನೋಡಿದ್ರೆ 18ಕ್ಕೆ 58 ಕೇಸ್ಗಳಿದ್ರೆ, 19ಕ್ಕೆ ಡಿಸೆಂಬರ್ 19ಕ್ಕೆ 71ಕ್ಕೆ ಏರಿಕೆ ಆಯಿತು. ಡಿಸೆಂಬರ್ 20ಕ್ಕೆ 92ಕ್ಕೆ ಏರಿಕೆ ಆದರೆ, ಡಿಸೆಂಬರ್ 21ಕ್ಕೆ 105, ಡಿಸೆಂಬರ್ 22ಕ್ಕೆ 175 ಕೇಸ್ಗಳು ಇದುವರೆಗೂ ಸಕ್ರಿಯವಾಗಿದೆ. ಒಟ್ಟಿನಲ್ಲಿ ಕರೋನಾ ಬಗ್ಗೆ ಅಷ್ಟೊಂದು ಉಡಾಫೇಸ್ ಅಲ್ಲ. ಯಾಕೆಂದರೆ ನೇರವಾಗಿ ವ್ಯಾಕ್ಸಿನೇಷನ್ಸ್ ಮಾಡಿದರೂ ಕೂಡ ಅದರ ಪರಿಣಾಮಗಳು ಅಂದರೆ ಕರೋನಾದ ಪರಿಣಾಮಗಳು ಇದ್ದೇ ಇರುತ್ತೆ. ಅದನ್ನು ಲಘುವಾಗಿ ಪರಿಗಣಿಸೋದು ಬೇಡ. ಪ್ರಮುಖವಾಗಿ ವಯಸ್ಸಾದವರು ಇರ್ತಾರೆ, ಕೋಮಾರ್ಬಿಡಿಟಿ ಇರೋರು ಇರ್ತಾರೆ, ಅಂಥವ್ರನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸೂಕ್ತವಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಇನ್ನು ಏರಿಕೆ ಪ್ರಕರಣ ನೋಡೋದಾದ್ರೆ ಡಿಸೆಂಬರ್ 27ರವರೆಗೆ 464 ಪ್ರಕರಣಗಳು ಏರಿಕೆ ಆಗಿದೆ. ಇನ್ನು 23ರಿಂದ ನೋಡ್ತಾ ಬಂದರೆ ಡಿಸೆಂಬರ್ 23ರಲ್ಲಿ ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳು ಯಾವ ರೀತಿ ಏರಿಕೆ ಆಯಿತು ಅಂದರೆ 23ವರೆಗೆ 175 ಇತ್ತು, ಡಿಸೆಂಬರ್ 24ಕ್ಕೆ 271 ಆಯಿತು, ಡಿಸೆಂಬರ್ 25ಕ್ಕೆ 344, ಡಿಸೆಂಬರ್ 26ಕ್ಕೆ 436 ಕೇಸ್ಗಳು ಪತ್ತೆಯಾದರೆ ಡಿಸೆಂಬರ್ 27ರವರೆಗೆ 464 ಕೇಸ್ಗಳು ಅಂದರೆ ನಿನ್ನೆ ತನಕ 464 ಕೇಸ್ಗಳು ಒಟ್ಟು ಪತ್ತೆಯಾಗಿವೆ. ಅಂದರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪಬ್ಲಿಕ್ ಗ್ಯಾದರಿಂಗ್ಗಳು ಜಾಸ್ತಿ ಆಗ್ತಾ ಇದೆ. ವರ್ಷಾಂತ್ಯ ಕೂಡ ಹೌದು. ಇದರ ಜೊತೆಗೆ ಈಗಾಗಲೇ ಪ್ರಯಾಣ ಕೂಡ ಮಾಡ್ತಾರೆ. ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ, ಒಂದು ಊರಿಂದ ಇನ್ನೊಂದು ಊರಿಗೆ ಸಹಜವಾಗಿ ಟೂರ್ಗಳಿಗೆ ಹೋಗ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ. ಈ ಒಂದು ಕಾರಣದಿಂದ ಪ್ರಕರಣಗಳು ಹೆಚ್ಚಾಗುವಂಥ ಸಾಧ್ಯತೆ ಇದ್ದೇ ಇದೆ. ಇದರ ಜೊತೆಗೆ ಟೆಸ್ಟಿಂಗನ್ನು ಕೂಡ ಜಾಸ್ತಿ ಮಾಡಿದರೆ ಬಹುಶಃ ಇನ್ನಷ್ಟು ಪ್ರಕರಣಗಳು ಬರುತ್ತೋ ಏನೋ. ಒಟ್ಟಿನಲ್ಲಿ ಕರೋನಾ ಬಗ್ಗೆ ನಿಜಕ್ಕೂ ಏನೂ ಆಗಲ್ಲ ಅನ್ನುವಂಥ ಒಂದು ಉಡಾಫೆ ಮಾತುಗಳನ್ನು ಯಾರೂ ಪರಿಗಣಿಸಬಾರ್ದು. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲೇಬೇಕು ಅಂತ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಹೇಳಿದೆ. ಈ ಕರೋನಾದ ಲಕ್ಷಣಗಳನ್ನು ನೋಡ್ತಾ ಇದ್ದರೆ ಅಷ್ಟೊಂದು ಗಂಭೀರ ಇಲ್ಲ ಅಂತ ಅದನ್ನು ನೆಗ್ಲೆಕ್ಟ್ ಕೂಡ ಮಾಡೋದಕ್ಕಾಗಲ್ಲ. ಪ್ರಮುಖವಾಗಿ ಕೋಮಾರ್ಬಿಡಿಟಿ ಯಾರ್ಯಾರಿಗಿರುತ್ತೆ ಅವ್ರ ಮೇಲೆ ಖಂಡಿತವಾಗ್ಲೂ ಎಫೆಕ್ಟ್ ಆಗೇ ಆಗುತ್ತೆ, ತಕ್ಕ ಮಟ್ಟಿಗಾದರೂ ಆಗೇ ಆಗುತ್ತೆ. ಇದರ ಜೊತೆಗೆ ದಿನದಿಂದ ದಿನಕ್ಕೆ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದಕ್ಕೆ ಕ್ರಿಸ್ಮಸ್ ಇರ್ಬೋದು ಅಥವಾ ವರ್ಷಾಂತಿ ಇರ್ಬೋದು, ಜನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಪ್ರವಾಸಕ್ಕೆ ಹೋಗೋದಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕೇಸ್ಗಳು ಹೆಚ್ಚಾಗ್ತಾ ಇರೋದಕ್ಕೆ ಏನು ಕಾರಣಗಳಾಗ್ತಾ ಇದೆ, ಜೊತೆಗೆ ಇದರಿಂದಾಗಿ ಸರ್ಕಾರ ಇನ್ನಷ್ಟು ಒತ್ತಡದಲ್ಲಿ ಸಿಲುಕುವಂಥ ಸಾಧ್ಯತೆ ಇರುತ್ತೆ ಅಥವಾ ಜನಗಳಿಗೆ ಮುಂದಿನ ದಿನಗಳಲ್ಲಿ ಜನವರಿ ಮಧ್ಯಭಾಗದಲ್ಲಿ ಅಥವಾ ಜನವರಿ ಅಂತ್ಯದಲ್ಲಿ ಕೇಸ್ಗಳು ಇನ್ನಷ್ಟು ಪೀಕ್ ಹೋಗುವಂಥ ಸಾಧ್ಯತೆ ಇರುತ್ತಾ, ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಅಂತ ಏನಾದರೂ ಟ್ಯಾಗ್ ಕಮಿಟಿ ಏನಿದೆ, ಅಂದರೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಸೇರಿದಂತೆ ರಾಜ್ಯದ ಆರೋಗ್ಯ ಇಲಾಖೆ ಯಾವ ರೀತಿ ಅನಲೈಸ್ ಮಾಡ್ತಾ ಇದೆ ಅದನ್ನು? ಖಂಡಿತ ಪ್ರಮೋದ್, ಸದ್ಯ ನೀವು ಹೇಳ್ತಾ ಇರೋ ಹಾಗೆ ಸದ್ಯಕ್ಕೆ ಆರೋಗ್ಯ ಇಲಾಖೆ ಕೂಡ ಸದ್ಯಕ್ಕೆ ಈಗ ಕಳೆದ 10 ದಿವಸಗಳ ಏರಿಕೆ ಆಗ್ತಿರುವಂತಹ ಸಕ್ರಿಯ ಪ್ರಕರಣಗಳು ಮತ್ತು ಕೋವಿಡ್ನ ಪಾಸಿಟಿವ್ ಪ್ರಕರಣಗಳನ್ನು ನೋಡಿದಾಗ ನಿಜಕ್ಕೂ ಕೂಡ ಒಂದು ರೀತಿಯಂತ ಟ್ಯಾಲಿ ಹಿಂದೆ ಮುಂದೆ ಆಗ್ತಾ ಇದೆ. ಯಾಕೆಂದರೆ ಸದ್ಯಕ್ಕೆ ಕಳೆದ 10 ದಿವಸಗಳಲ್ಲಿ ರಾಜ್ಯದಲ್ಲಿ ದಾಖಲಾಗಿರುವಂತಹ ಒಟ್ಟು ಸಕ್ರಿಯ ಪ್ರಕರಣಗಳನ್ನು ಮತ್ತು ಪ್ರತಿ ದಿವಸ ಕಾಣಿಸ್ತಿರುವಂತಹ ಪಾಸಿಟಿವ್ ಪ್ರಕರಣಗಳನ್ನು ನೋಡಿದಾಗ ಕಳೆದ 10 ದಿವಸದಲ್ಲಿ ನಾವು 500 ಗಡಿಗೆ ಬರ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ಆಶ್ಚರ್ಯಕರ ಅಂಶ ಏನಂದರೆ 9 ಸಾವುಗಳನ್ನು ಕೂಡ ರಾಜ್ಯದಲ್ಲಿ ನೋಡಿದ್ದೀವಿ. ಯಾಕಂದ್ರೆ ನಾವು 3ನೇ ಅಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೇಸ್ಗಳು ಬಂದಂತ ಸಮಯದಲ್ಲೂ ಕೂಡ ಡೆತ್ 0 ಇರ್ತಾ ಇತ್ತು, ಹೆಚ್ಚಾಗಿ ಡೆತ್ಗಳು ಕಾಣಿಸ್ತಾ ಇರಲಿಲ್ಲ. ಆದರೆ ಕಳೆದ 10 ದಿವಸದಲ್ಲಿ 9 ಕೋವಿಡ್ ಇಂದ ಬಲಿಯಾಗಿರುವಂಥದ್ದು, ಜೊತೆಗೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ 450ರ ಮೇಲೆ ಹೋಗಿರುವಂಥದ್ದು, ಜೊತೆಗೆ ಪ್ರತಿನಿತ್ಯವೂ ಕೂಡ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 100ಕ್ಕೆ ದಾಟ್ತಾ ಇದೆ. ಅಂದ್ರೆ ಇದನ್ನ ನೋಡಿದಾಗ ಸದ್ಯಕ್ಕೆ ಆತಂಕ ಕೂಡ ಕಂಡು ಬರ್ತಾ ಇದೆ. ಯಾಕೆಂದ್ರೆ ತಜ್ಞರು ಹೇಳ್ತಾ ಇದ್ರು ತೀವ್ರತೆ ಇಲ್ಲ, ದೊಡ್ಡ ಮಟ್ಟದಲ್ಲಿ ಗಂಭೀರ ಸ್ವರೂಪವನ್ನು ಪಡ್ಕೊಳ್ಳೋದಿಲ್ಲ, ಆದರೆ ವೇಗವಾಗಿ ಹರಡುತ್ತೆ ಅನ್ನೋ ಮಾತನ್ನ ಕೊಡ್ತಾ ಇದ್ರು. ಹೀಗಾಗಿ
ಸದ್ಯ ಇದನ್ನ ನೋಡಿಕೊಂಡು ಆರೋಗ್ಯ ಇಲಾಖೆ ಮತ್ತು ಸರ್ಕಾರವು ಕೂಡ ದೊಡ್ಡ ಮಟ್ಟದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಹೋಗಿಲ್ಲ. ಹೊಸ ವರ್ಷಕ್ಕೆ ಕಡ್ಡಾಯ ನಿರ್ಬಂಧನೆಗಳನ್ನು ಕೂಡ ಮಾಡಿಲ್ಲ. ಮಾಸ್ಕ್ ಅನ್ನ ಹಾಕಿ ಅನ್ನೋ ಸೂಚನೆ ಬಿಟ್ಟರೆ ಅದನ್ನು ಕೂಡ ಕಡ್ಡಾಯ ಮಾಡಿಲ್ಲ. ಹೀಗಾಗಿ ಸದ್ಯ ಈ ಒಂದು ಟ್ಯಾಲಿಯನ್ನು ನೋಡಿದಾಗ, ಸ್ಟಾಟಿಸ್ಟಿಕ್ಸ್ ಅನ್ನು ನೋಡಿದಾಗ ಒಂದು ರೀತಿಯಂತ ಎಚ್ಚರಿಕೆಯನ್ನು ವಹಿಸುವಂಥದ್ದು ತುಂಬಾ ಮುಖ್ಯ ಆಗಿರುವಂಥದ್ದು. ಮತ್ತೊಂದು ಕಡೆ ಸದ್ಯ ಬೆಂಗಳೂರಿನ ಕೆಲವು ಆಸ್ಪತ್ರೆಗಳು, ಕೆಜಿಎನ್ಎಲ್ ಆಸ್ಪತ್ರೆ ಆಗಿರ್ಬೋದು, ಬೋರಿಂಗ್ ಆಸ್ಪತ್ರೆ, ಜಯನಗರ ಸರ್ಕಾರಿ ಆಸ್ಪತ್ರೆ, ವಿಕ್ಟೋರಿಯಾ ಸೇರಿದಂತೆ ಅನೇಕ ಆಸ್ಪತ್ರೆಗಳಲ್ಲಿ ಕಳೆದ ನವೆಂಬರ್ ಅಲ್ಲಿ ಇದ್ದಂತಹ OPD ಹೊರರೋಗಿ ವಿಭಾಗಕ್ಕೆ ಬರುವಂತಹ ಪೇಷಂಟ್ಗಳ ಸಂಖ್ಯೆಗೂ ಮತ್ತು ಡಿಸೆಂಬರ್ 2ನೇ ವಾರದ ಬಳಿಕ ದಾಖಲಾಗ್ತಿರುವಂತಹ OPD ರೋಗಿಗಳ ಸಂಖ್ಯೆಗೂ ತುಂಬಾ ವ್ಯತ್ಯಾಸ ಕಂಡು ಬರ್ತಾ ಇದೆ. ಯಾಕೆಂದ್ರೆ 200ರಿಂದ 250 OPD ರೋಗಿಗಳ ಸಂಖ್ಯೆಯಲ್ಲಿ ತುಂಬಾ ಏರಿಕೆ ಕಾಣಿಸ್ತಾ ಇದೆ. ಒಂದು ರೀತಿಯಲ್ಲಿ ಕೋವಿಡ್ ಆತಂಕ ಕೂಡ ಜನರಿಗಿರ್ಬೋದು. ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಜ್ವರ ಅಂತ ಹೇಳಿ ಟೆಸ್ಟ್ಗೆ ಮುಂದಾಗ್ತಿರ್ಬೋದು. ಮತ್ತೊಂದು ಕಡೆ ಯಾಕೆ ರಿಸ್ಕ್ ತೆಗೆದುಕೊಳ್ಳೋದು, ಒಂದ್ಸರಿ ಟೆಸ್ಟ್ ಮಾಡಿಸ್ಬಿಡೋಣ ಅನ್ನೋಂಥ ಆತಂಕ ಕೂಡ ಇರ್ಬೋದು. ಹೀಗಾಗಿ OPDಗೆ ಬರೋರ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ಇದಕ್ಕೆ ಪೂರಕವಾಗಿ ಚಳಿಗಾಲ ಕೂಡ ಸಾಥ್ ಕೊಡ್ತಾ ಇದೆ. ಯಾಕೆಂದ್ರೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಸಾಂಕ್ರಾಮಿಕ ರೋಗಗಳು ಕಾಣಿಸ್ಕೊಳ್ಳುವಂಥದ್ದು, ನೆಗಡಿ, ಕೆಮ್ಮು, ಜ್ವರ, ವೈರಲ್ ಫೀವರ್ ಕೂಡ ಕಾಣಿಸ್ಕೊಳ್ಳುವಂಥದ್ದು, ಇದು ಕೂಡ ಪೂರಕವಾಗಿರ್ಬೋದು. ಆದರೆ ಇದರ ಜೊತೆಗೆ ಕಾಣಿಸ್ಕೊಳ್ತಿರುವಂತಹ ಕೋವಿಡ್ ಮತ್ತಷ್ಟು ಆತಂಕವನ್ನು ತಂದೊಡ್ಡಿದೆ. ನೀವು ಹೇಳಿದ ಹಾಗೆ ಸದ್ಯಕ್ಕೆ ಪ್ರಿಡಿಕ್ಟ್ ಮಾಡೋದಕ್ಕೂ ಕೂಡ ಈಗಾಗಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಕೊಟ್ಟಿದ್ದಾರೆ. ಯಾಕೆಂದ್ರೆ ಸಂಖ್ಯಾಶಾಸ್ತ್ರದವರು ಇದನ್ನ ಒಂದು ಪ್ರಿಡಿಕ್ಟ್ ಮಾಡಿರಲಿಲ್ಲ. ಏನು ಬಂದು ಹೋಗ್ಬೋದು, ದೊಡ್ಡ ಮಟ್ಟದಲ್ಲಿ ಆತಂಕ ಇಲ್ಲದೆ ಇರ್ಬೋದು ಅನ್ನೋದು ಇತ್ತು. ಆದ್ರೆ ಆರೋಗ್ಯ ಸಚಿವರು ಒಂದು ಸೂಚನೆ ಕೊಟ್ಟಿರೋ ಪ್ರಕಾರ ಪ್ರಿಡಿಕ್ಟ್ ಮಾಡಿ ಯಾವಾಗ ಪೀಕಿಗೆ ಹೋಗ್ತೀವಿ, ಏನೇನೆಲ್ಲ ಕ್ರಮ ಕೈಗೊಳ್ಳಬೇಕು, ಇದ್ರ ಬಗ್ಗೆ ಕೂಡ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಪ್ರಮೋದ್.